ನಮಸ್ಕಾರ ರೀ. ನಾನು ದೇವಗೌಡ ಪಾಟೀಲ್. ನನ್ನ ಕುಕ್ಕಿಂಗ್ ಚಾನೆಲ್ ಹೆಸರು ಪಾಟೀಲ್ ಪಾಕಶಾಲೆ ಅಂತ ಐತ್ರಿ. ನಮ್ಮ ಭಾರತೀಯ ಸಂಸ್ಕೃತಿ ಪ್ರಕಾರ ಯಾವುದೇ ಒಂದು ಶುಭ ಕಾರ್ಯ ಮಾಡಬೇಕಾದ್ರೆ ಸಿಹಿ ಪದಾರ್ಥದಿಂದ ಮಾಡ್ತಾರೆ. ಅದೇ ರೀತಿ ನಾನು ಕೂಡ ನನ್ನ ಕುಕ್ಕಿಂಗ್ ಚಾನೆಲ್ನ ಒಂದು ಸಿಹಿ ಪದಾರ್ಥದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬರ್ರಿ ಇವತ್ತು ನೋಡೋಣ ಅಂತ ಶಾವಿಗೆ ಪಾಯಸ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ನಮ್ಮ ಶಾವಿಗೆ ಪಾಯಸಕ್ಕೆ ಏನೇನು ಬೇಕಂತ: 1 ಕಪ್ ಶಾವಿಗೆ ಬೇಕು, 8 ಬಾದಾಮ, 8 ಕಾಜು, 4 ಚಮಚ ತುಪ್ಪ, ಅರ್ಧ ಕಪ್ಗಿಂತ ಹೆಚ್ಚು ಸ್ವಲ್ಪ ಸಕ್ಕರೆ, ಮತ್ತು 4 ಕಪ್ ಹಾಲು ಬೇಕು. ನನ್ನ ಹತ್ರ ಗ್ಯಾಸ್ ಇಲ್ಲ ಅಂತ ನಾನು ಇಂಡಕ್ಷನ್ ಮ್ಯಾಗ ಮಾಡ್ತಾಯಿದ್ದೀನಿ. ನೀವು ಎಷ್ಟು ಶಾವಿಗೆ ತೊಗೋತಿರಲ್ಲ ಅದಕ್ಕಿಂತ 4 ಪಾಲು ಹಾಲು ತೊಗೋಬೇಕು. ಹಾಲು ಹೆಚ್ಚಿಲ್ಲದ್ರೆ ನೀರು ಹಾಕ್ಬೋದು ರೀ. ಮೊದಲು ಕಡಾಯಿ ಗರಂ ಮಾಡಿ ಅದ್ರಾಗ ತುಪ್ಪ ಹಾಕಿಬಿಡ್ರಿ. ನಿಮ್ದು ಏನೇನು ಡ್ರೈ ಫ್ರೂಟ್ಸ್ ಅದಾವು, ನೀವು ಬೇಕಾದ್ರೆ ಪಿಸ್ತಾ ಹಾಕ್ಬೋದು, ಮತ್ತು ಹೆಚ್ಚು ಡ್ರೈ ಫ್ರೂಟ್ಸ್ ಇದ್ರೂ ಹಾಕ್ಬೋದು ರೀ. ಸ್ವಲ್ಪ ಇದನ್ನ ತುಪ್ಪನಲ್ಲಿ ಹುರಿಬೇಕ್ರಿ. ಕಂದು ಬಣ್ಣ ಬರೋ ಮಟ್ಟ ಡ್ರೈ ಫ್ರೂಟ್ಸ್ ಎಲ್ಲ ಹುರಿದು ತೊಗೋಬೇಕ್ರಿ. ನಮ್ಮ ಡ್ರೈ ಫ್ರೂಟ್ಸ್ ಈಗ ಆಗೈತಿ, ಸೈಡ್ ಇಟ್ಟಿದ್ದೇನು. ಇನ್ನು ಸ್ವಲ್ಪ ಮತ್ತೊಂದು 2 ಚಮಚ ತುಪ್ಪ ಹಾಕಿ, ಮೊದಲು 2 ಚಮಚ ಡ್ರೈ ಫ್ರೂಟ್ಸ್ ಹಾಕ್ರಿ, ಈಗ 2 ಚಮಚ ಹಾಕಿ ನಮ್ಮ ಶಾವಿಗೆಯನ್ನು ಹುರಿಯೋಕೆ ಸ್ಟಾರ್ಟ್ ಮಾಡಬೇಕು. ಶಾವಿಗೆ ಹುರಿಯುವಾಗ ಸ್ವಲ್ಪ ಮೇಲಿಂದ ಮೇಲೆ ಅಲ್ಲಾಡಿಸ್ತಿರ್ಬೇಕು, ಇಲ್ಲದ್ರೆ ಶಾವಿಗೆ ಸ್ವಲ್ಪ ಕಲರ್ ಹೆಚ್ಚಾಗಿ ಬಿಡ್ತೈತಿ. ಆಯ್ತಾರೆ ನಮ್ಮ ಶಾವಿಗೆ ನೋಡ್ರಿ ಸ್ವಲ್ಪ ಕಲರ್ ಚೇಂಜ್ ಆಗೈತಿ. ಇನ್ನೂರ ಹತ್ರಾಗ ಹಾಲು ಹಾಕ ರೆಡಿ ಆಗ್ಬೇಕು. ಹಾಲು ಹಾಕ್ರಿ, ಬೇಕಾದ್ರೆ ನೀವು 1 ಕಪ್ ನೀರು ಹಾಕಿ 3 ಕಪ್ ಹಾಲು ಕೂಡ ಹಾಕ್ಬೋದು. ಹಾಲು ಹಾಕಿದ್ರೆ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಾ ಹಾಲು ಹೆಚ್ಚಾಗಿದ್ದೇನೆ. ಹಾಲಕ್ಕಿ ಸ್ವಲ್ಪ ಸೈಡ್ದೆಲ್ಲ ಐಗಡಿಸಿ ತೊಗೋಬೇಕ್ರಿ. ಸೈಡಿಗೆ ಸ್ವಲ್ಪ ಮೆತ್ತಿಂದ ಇರ್ತೈತಿ, ಅದನ್ನೆಲ್ಲ ಸ್ವಲ್ಪ ಸೈಡ್ದಿಂದೆಲ್ಲ ಐಗಡಿಸಿ ತೊಗೊಂಡು ಒಂದು ಕುದಿ ಬಂದ ನಂತರ ಇನ್ನವರ ಸಕ್ಕರೆ ಹಾಕಬೇಕ್ರಿ. ಸಕ್ಕರೆ ಎಷ್ಟು ಹಾಕ್ಬೇಕಂದ್ರೆ ಅರ್ಧ ಕಪ್ಗಿಂತ ಸ್ವಲ್ಪ ಹೆಚ್ಚಿಗೆ ಹಾಕಬೇಕ್ರಿ. ನಿಮಗೆ ಬೇಕಾದ್ರೆ ಕಡಿಮೆ ಹಾಕ್ಬೋದು ರೀ, ಬೇಕಾದ್ರೆ ನೀವು ಬೆಲ್ಲ ಹಾಕಿಯೂ ಮಾಡ್ಬೋದು ರೀ. ಆಯ್ತು, ನಾವು ಸಕ್ಕರೆ ಹಾಕಿದ್ವಿ ರೀ. ಸಕ್ಕರೆ ಹಾಕಿ ಸ್ವಲ್ಪ ಅಲ್ಲಾಡಿಸ್ಬೇಕು. ಇನ್ನು ಲಾಸ್ಟ್ಗೆ ಸ್ವಲ್ಪ ಕುದಿತೇನೆ ನೋಡಿ, ಅದ್ರಾಗ ಸ್ವಲ್ಪ ನಮ್ಮ ಡ್ರೈ ಫ್ರೂಟ್ಸ್ ಎಲ್ಲ ಇದ್ರಾಗ ಹಾಕಿಬಿಡ್ಬೇಕ್ರಿ. ಈಗ ನಮ್ಮ ಶಾವಿಗೆ ಕುದ್ದೈತಿ. ಇನ್ನು ನಾವ್ರ ಅದ್ರಾಗ ಡ್ರೈ ಫ್ರೂಟ್ಸ್ ಹಾಕಿಬಿಡೋಣ್ರಿ. ಆಯ್ತು ರೀ, ಮೇಲೆ ಏಲಕ್ಕಿ ಪುಡಿ ಹಾಕಿದ್ರೆ ನಮ್ದು ಶಾವಿಗೆ ಪಾಯಸ ರೆಡಿ ಆಯ್ತು ರೀ. ಏಲಕ್ಕಿ ಹಾಕಿದೇವ್ರಿ, ನಮ್ಮ ಶಾವಿಗೆ ಪಾಯಸ ರೆಡಿ ಆಯ್ತು ರೀ.